ಓಕೆ, 9ನೇ ತರಗತಿಯ ಈ ಒಂದು ಆನ್ಲೈನ್ ತರಗತಿಗೆ ಓಕೆ 9ನೇ ತರಗತಿ ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಈ ಬಹುಪದೋಕ್ತಿಗಳನ್ನು ಪಾಠದ ಮುಂದುವರಿದ ಭಾಗವನ್ನ ನಾವು ಕಲಿಯನಂತ ನಾವು ನಿನ್ನೆ ಕಲ್ತಂತಹ a ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ಮತ್ತು a ಮೈನಸ್ ಬಿ ಬ್ರಕೆಟ್ ಕ್ಯೂಬ್ ಇವುಗಳ ವಿಸ್ತರಣೆ ಮತ್ತು ಇವುಗಳನ್ನ ಅಪವರ್ತಿಸುವಿಕೆಯಲ್ಲಿ ಬಳಕೆ ಮಾಡೋದನ್ನ ಕಲ್ತ್ವಿ. ಈಗ ಇದೇ ರೀತಿ ಇನ್ನೊಂದು ನಿತ್ಯ ಸಮೀಕರಣ ಕಲಿನು. ನಿತ್ಯ ಸಮೀಕರಣ 6. ಈ ನಿತ್ಯ ಸಮೀಕರಣ 6 ಅದ್ರೊಳಗೆ 2 ಬರ್ತಾವು. ಅವು ಏನು ಅನ್ನೋದು ಮೊದಲು ನೋಡೋಣ. ಒಂದೇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ, ಇನ್ನೊಂದು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್. ಇವುಗಳ ವಿಸ್ತರಣೆಯನ್ನ ನಾವು ಕಲಿತೀವಿ. ಮತ್ತ ಇವೆರಡು ಪದಗಳ ಮೊತ್ತದ ಘನ ಐತಿ, 2 ಘನ ಪದಗಳ ಮೊತ್ತ, 2 ಘನ ಪದಗಳ ವ್ಯತ್ಯಾಸ ಐತಿ. ಇವುಗಳನ್ನ ನಾವು ಅಪವರ್ತಿಸಿ ಬರೆಯೋದನ್ನ ಕಲಿತೀವಿ ಈ ನಿತ್ಯ ಸಮೀಕರಣ 6. ಅದೇನೈತೆ ನಮ್ದು ಬರಿತೀನೋ ಅದನ್ನ ಸಾಧಿಸ್ಬೇಕಾರ ತೋರ್ಸುನಂತ. ಇದನ್ನ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತಾನು ಬರಿಬಹುದು. ನಾ ಎಕ್ಸ್ ವೈ ಅಂತ ಬಳಕೆ ಮಾಡತ್ತನು, ಎಕ್ಸ್ ವೈ ಅಂತಾನು ಬಳಕೆ ಮಾಡಬಹುದು, ಅಥವಾ ಎ ಬಿ ಕೂಡ ಇಲ್ಲಿ ಬಳಕೆ ಮಾಡಬಹುದು. ಎಕ್ಸ್ ವೈ ಬಳಕೆ ಮಾಡಿದಾಗ ಇದರ ಒಂದು ವಿಸ್ತೃತ ರೂಪ ಹೆಂಗೈತಪ್ಪ ಅಂದ್ರ ಇದನ್ನ 2 ಅಪವರ್ತನಗಳಾಗಿ ಅಥವಾ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಹೆಂಗಪ್ಪ ಅಂದ್ರ ನೋಡ್ರಿ, ಈ ಸೂತ್ರ ಬರೀತ್ನ್ಯಾಗ ನೆನಪಿಟ್ಕೊಡ್ರಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಏನ್ ಸೂತ್ರ ಇತ್ತಪ್ಪ ಅಂದ್ರೆ ಎಕ್ಸ್ ಪ್ಲಸ್ ವೈ ಒಂದೇ ಬ್ರಾಕೆಟ್ದಾಗ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದ್ದಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ಐತಿ. ಹಂಗ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದ್ದಾಗ ಇಲ್ಲಿ ಎಕ್ಸ್ ಮೈನಸ್ ವೈ ಐತಿ. ಅಂದ್ರೆ ಇದ್ರ ಘನಮೂಲ, ಇದ್ರ ಘನಮೂಲ, ಇದ್ರ ಘನಮೂಲ, ಇದ್ರ ಘನಮೂಲ ಐತಿ. ಇನ್ನು 2ನೇ ಬ್ರಾಕೆಟ್ದಾಗ ಇಲ್ಲಿ ಏನ್ ಪದಗಳದಾವಲ್ಲ ಅದ್ರ ವರ್ಗ ಐತಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಮಧ್ಯದಲ್ಲಿ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇದ್ದಲ್ಲಿ ಮೈನಸ್ ಎಕ್ಸ್ ವೈ ಐತಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಡಬರ್ಕ್ ಪ್ಲಸ್ ಎಕ್ಸ್ ವೈ ಐತಿ. ಇದನ್ನೊಂದು ಸ್ವಲ್ಪ ಗಮನ ಕೊಡ್ಬೇಕು. ಹಿಂಗದಾವ ಇವೆರಡು ನಿತ್ಯ ಸಮೀಕರಣ. ಇದನ್ನ ಸಾಧಿಸೂನು ಕೂಡ, ಸಾಧಿಸಿ ನೋಡೋನು ಕೂಡ. ಆದ್ರ ನೀವು ನೆನಪಿಡ್ಬೇಕಾದದ್ದು ಏನು ಅನ್ನೋದನ್ನ ನೋಡ್ಕೊಡ್ರಿ. ಸೂತ್ರ ಏನೈತಿದ ಇದು ಓದ್ತಾರಂಗ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಇಂಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಒಂದು ಪ್ಲಸ್ ಇದ್ದಾಗ ಮೈನಸ್ ಬರ್ತೈತಿ, ಇದೊಂದ ಗಮನ ಕೊಡ್ಬೇಕಾಗುತ್ತೆ. ಇಲ್ಲಿ ಮೈನಸ್ ಬರ್ತೈತಿ. ಆಮೇಲೆ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದ್ದಲ್ಲಿ ಮೊದಲನೇ ಬ್ರಾಕೆಟ್ದಾಗ ಮಾತ್ರ ಮೈನಸ್ ಬರ್ತೈತಿ, ಇಲ್ಲೆಲ್ಲ ಪ್ಲಸ್ ಬರ್ತಾವ. ಓಕೆ, ನಾವು ಸಾಧಿಸಿ ಕೂಡ ನೋಡೋಣ. ಓಕೆ, ಇದನ್ನ ಸಾಧಿಸುವಂತ ಪ್ರಶ್ನೆನೇ ಕೇಳ್ಯಾರ ನಿಮ್ಮ ಅಭ್ಯಾಸ 4.5 ಒಳಗ 9ನೇ ಲೆಕ್ಕದೊಳಗ ರೋಮನ್ 1 ಅಂತ ಇದನ್ನ ತಾಳೆ ನೋಡಿ ಅಂತ ಹೇಳ್ಯಾರ. ತಾಳೆ ನೋಡಿ ಅಂದ್ರೂ ಒಂದ, ಸಾಧಿಸಿ ಅಂದ್ರೂ ಒಂದ. ಅಂದ್ರೆ ಇದು ಕರೆಕ್ಟ್ ಐತೆ ಅಂತ ಚೆಕ್ ಮಾಡ್ರಿ ಅಂದ ನಂಗೆ. ತಾಳೆ ನೋಡಿ ಅಂತ ಹೌದಿಲ್ಲ, ಅಥವಾ ಇದನ್ನ ಸಾಧಿಸಿ ಬಿಡೋನು. ರೋಮನ್ 1 ಹಿಂಗೈತ್ಯ. ತಾಳೆ ನೋಡಿ ಅಂತ ಕೇಳ್ಯಾರ. ತಾಳೆ ನೋಡಿ ಅಂತ ಕೇಳ್ಬಹುದು, ಅಥವಾ ಸಾಧಿಸಿ ಅಂತ ಕೇಳ್ಯಾರ ಅಂತ ಅನ್ಕೊಳ್ಳೋನು. ಇದು ಕರೆಕ್ಟ್ ಇದ್ರ ಅದು ಹೆಂಗೈತಿ ಅಂತ ನಾವು ಪರೀಕ್ಷೆ ಮಾಡಿ. ಓಕೆ, ಇದನ್ನ ಸಾಧಿಸಾಕ ಈ ಸೂತ್ರ ಬಳಸೋಣ. ಯಾವುದು? ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ಇಸ್ ಈಕ್ವಲ್ ಟು, ಸೂತ್ರ ಐತಿ ನಮ್ಮದು ಯಾವುದು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಎ ಬಿ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಅಂತ ನಾವು ಸೂತ್ರ ಕಲ್ತೇವಿ. ಇದನ್ನ ಎ ಬಿ ಒಳಗೆ ಬರ್ದನು. ಇದನ್ನ ಎಕ್ಸ್ ವೈದಾಗ ಬರ್ದ್ರೆ ಏನಾಕೈತಿ ಸೂತ್ರದ?
ಎ ಇಸ್ ಈಕ್ವಲ್ ಟು ಎಕ್ಸ್, ಬಿ ಇಸ್ ಈಕ್ವಲ್ ಟು ವೈ ಅಂತ ನಾವು ಬದಲಾವಣೆ ಮಾಡ್ರಿ ಏನಾಕೈತದ ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಕ್ಯೂಬ್ ಆಕತಿ. ಇದು ಎ ಜಾಗದಾಗ ಎಕ್ಸ್ ಅಂದ್ರೆ ಎಕ್ಸ್ ಕ್ಯೂಬ್, ವೈ ಜಾಗ ಬಿ ಜಾಗದಾಗ ವೈ ಅಂದ್ರೆ ವೈ ಕ್ಯೂಬ್ ಪ್ಲಸ್ 3xy ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ. ನಾವು ಎಲ್ಲಾ ಸೂತ್ರಗಳನ್ನ ಎ ಬಿ ದಾಗೂ ಬರೀಬಹುದು, ಎಕ್ಸ್ ವೈ ದಾಗೂ ಬರೀಬಹುದು. ಇದನ್ನ ನಾ ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂಬ್ ಇದ್ದಾಗ ಬರ್ದಂಗ ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಕ್ಯೂಬ್ ಇದ್ದಾಗ ಹಿಂಗ್ ಬರೀಬಹುದು. ಇನ್ನು ಇದನ್ನ ಪೂರ್ತಿ ಬಲಭಾಗವನ್ನ ಎಡಭಾಗದಾಗ ಬರಿತೀನು. ಇದನ್ನು ಹಿಂಗ್ ಬರೀತೀನಿ, ಅಥವಾ ಇದನ್ನ ಹಿಂಗ ನಾವು ಬರೀದು ನೋಡೇವಲ್ಲ ಹೆಂಗ ಅಪವರ್ತ್ ರೂಪದಾಗ ನೋಡೇವು ಹೆಂಗ ಈ ಸೂತ್ರ ಹಿಂಗೂ ಬರೀಬಹುದು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಕ್ಯೂಬ್. ಹಿಂಗೂ ಕೂಡ ನಾವು ಅಪವರ್ತಿ ಸ್ವರೂಪದಲ್ಲಿ ಹಿಂಗೂ ಬಳಸವು. ಈಗ ನನಗೆ ಇದನ್ನ ತಾಳೆ ನೋಡ್ಬೇಕಾಗಿತ್ತು ಅಥವಾ ಇದನ್ನ ಸಾಧಿಸ್ಬೇಕಾಗಿತ್ತು. ಇದನ್ನ ಸಾಧಿಸಕ್ಕೆ ಏನ್ ಮಾಡ್ತನು, ಎಡಭಾಗದಾಗ ಏನ್ ಬೇಕಲ್ಲ ಅದನ್ನ ಇಲ್ಲಿ ಇಡ್ತೀನಿ. ಎಡಭಾಗದಾಗ ನಂಗೆ ಏನ್ ಬೇಕು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬೇಕು. ಇಲ್ಲಿ ಮೊದ್ಲಿಂದ ಏನೈತಿ, ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಕ್ಯೂಬ್ ಪ್ಲಸ್ ವೈ ಬ್ರಕೆಟ್ ಕ್ಯೂಬ್. ಇನ್ ಈ ಇಡೀ ಒಂದು ಪದ ಇದು ಒಂದೇ ಪದ. ಈ ಪದ ಈಗ ಪ್ಲಸ್ ಚಿಹ್ನೆ ಪಡೆದೈತಿ. ಈ ಇಡೀ ಒಂದು ಪದ ಈ ಚಿಹ್ನೆ ಪ್ಲಸ್ ಚಿಹ್ನೆ ಪಡೆದೈತಿ. ಅದನ್ನ ಈ ಕಡೆ ತಂದಾಗ ಮೈನಸ್ ಚಿಹ್ನೆ ಪಡಿತೀವಿ. ಇದು ಪ್ಲಸ್ 3xy ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ, ಇದು ಒಂದೇ ಪದ. ಇದು ಈ ಕಡೆ ಬಂದಾಗ ಮೈನಸ್ ಆಯ್ತು, ಅದೇನಾಕತಿ 3xy ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ. ಇನ್ನು ಎಡಭಾಗದಾಗ ಇದು ಇರಬೇಕಾಗಿತ್ತು, ಇದೈತಿ. ಇದನ್ನ ಸ್ವಲ್ಪ ಪರಿವರ್ತನೆ ಮಾಡ್ತಾ ಹೋಗೋಣ. ಹೆಂಗ್ ಮಾಡೋಣ ನೋಡ್ರಿ. ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಕ್ಯೂಬ್ ಐತಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಒಂದೈತಿ. ಈ ಪದ ಎರಡು ಕಡೆ ಕಾಮನ್ ಅದಾವ. ಇದ್ರ ಘಾತ್ ಸೂಚಿ 3 ಇದ್ರ ಘಾತ್ ಸೂಚಿ 1 ಐತಿ. ಹಂಗಂದ್ರೆ ಒಂದ್ ಎಕ್ಸ್ ಪ್ಲಸ್ ವೈ ಹೊರಗೆ ಬರಿತಾನ ನಾವು. ಒಂದ್ ಎಕ್ಸ್ ಪ್ಲಸ್ ವೈ ಹೊರಗೆ ಬರೋದು ಏನಾಕೈತಿ ನೋಡ್ರಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಬ್ರಕೆಟ್ಗಳು 3 ಅದಾವು, ಒಂದ್ ಹೊರಗೆ ಬರದನ್, 2 ಒಳಗೆ ಉಳಿತಾವು. ಕರೆಕ್ಟ್. ಇಲ್ಲಿ 3 ಅದಾವು, ನಾವು ಒಂದ ಹೊರಗೆ ಬರ್ದನಪ್ಪ ಅಂದ್ರೆ ಇಲ್ಲಿ 2 ಒಳಗೆ ಉಳಿತಾವ. ಮೈನಸ್ ಇಲ್ಲಿ 3xy, ಇಲ್ಲಿ ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಘಾತ 1 ಅಂದ್ರೆ ಇದು ಒಂದ ಪದ ಐತಿ. ಇದನ್ನ ಒಂದ ಪದವನ್ನು ಹೊರಗೆ ಬರ್ದನ್ನ ಅಂದ್ರೆ ಇಲ್ಲಿ ಬರೀ ಉಳಿದೇನಿಲ್ಲ, ಮೈನಸ್ 3xy ಅಷ್ಟ ಉಳಿತು. ಮುಂದಿನ ಇದು ಎಕ್ಸ್ ಪ್ಲಸ್ ವೈ ಹಿಂಗ ಇರ್ಲಿ. ಇನ್ನಿಲ್ಲಿ ಏನ್ ಮಾಡೋಣ, ಇದಕ್ಕೆ ಸೂತ್ರ ಹಚ್ಚೋಣ. ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಸೂತ್ರ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ. ಮೊದಲ ಪದದ ವರ್ಗ ಪ್ಲಸ್ 2 ಇಂಟು ಮೊದಲ ಇಂಟು ಎರಡನೇ ಪದ ಪ್ಲಸ್ ಎರಡನೇ ಪದದ ವರ್ಗ, ಮುಂದೆ ಮೈನಸ್ 3xy ಮೊದಲಿಂದನು ಐತೆ. ಇನ್ ಮುಂದೆ ಏನಾಕೈತಿ, ಎಕ್ಸ್ ಪ್ಲಸ್ ವೈ ಅಲ್ಲೇ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿತೈತಿ. ಇನ್ನಿಲ್ಲಿ ನೋಡ್ರಿ, ಇದು ಮೈನಸ್ 3xy ಐತಿ, ಇದು 2xy ಐತಿ. ಇವೆರಡು ಸಜಾತಿ ಪದ ಅದಾವು, ಆದ್ರೆ ವಿಜಾತಿ ಚಿಹ್ನೆ ಅದಾವ. 3xy 2xy ಸಜಾತಿ ಪದ ಅದಾವ್ರೆ ವಿಜಾತಿ ಚಿಹ್ನೆ ಅದಾವ. ವಿಜಾತಿ ಚಿಹ್ನೆದಾಗ ಕಳಿಬೇಕು. 3xy ದಾಗ 2xy ಕಳೆದ್ರ 1xy ದೊಡ್ಡದ ಯಾವ್ದ, 3xy ದೊಡ್ಡದ. 3ಕ್ಕೆ ಯಾವ xy ಚಿಹ್ನೆ ಯಾವ್ದೈತಿ, ಮೈನಸ್. ಹಂಗಾದ್ರೆ ಇಲ್ಲಿ ಮೈನಸ್ ಚಿಹ್ನೆ ಬತ್ತು, ಪ್ಲಸ್ ವೈ ಸ್ಕ್ವೇರ್ ಹಂಗ ಇಡೋನು. ಇದೇ ನಮ್ಮದು ಸೂತ್ರ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂದ್ರ ಈ ಸೂತ್ರ. ಇದನ್ನ ನಮಗ್ ತಾಳೆ ನೋಡ್ರಿ ಅಥವಾ ಸಾಧಿಸ್ರಿ ಅಂದ್ರೆ ಸಾಧಿಸ್ಬೇಕು. ನಿಮ್ದು ನಿಜವಾದ ಸಾಧನೆ ಎಲ್ಲಿಂದ ಚಾಲು ಆಗೈತಿ, ಇಲ್ಲಿಂದ ಚಾಲು ಆಗೈತೆ. ನಾ ಸುಮ್ಮನೆ ಈ ಸೂತ್ರ ಬರತ್ ತೋರ್ಸಿನಿ ನಿಮಗೆ. ಬಟ್ ಈ ಸೂತ್ರವನ್ನ ಹಿಂಗೂ ಬರೀಬಹುದು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಲ್ಲೇ ಇಟ್ಟಾಗ ಈ ಪೂರ್ತಿ ಪದ ಈ ಕಡೆ ತಂದಾಗ ಇದ್ರ ಚಿಹ್ನೆ ಮೈನಸ್ ಆಕೈತಿ. ಆಮೇಲೆ ಎಕ್ಸ್ ಪ್ಲಸ್ ವೈ ಬ್ರಕೆಟ್ ಒಂದು ಕಾಮನ್ ತೆಗದಾಗ ಇಲ್ಲಿ 2 ಬ್ರಕೆಟ್ 2 ಸ್ಕ್ವೇರ್ ಉಳಿತೈತಿ. ಇದು ಹೊರಗೆ ತೆಗದಾಗ ಇದಷ್ಟು ಉಳಿತೈತಿ. ಇದಕ್ಕೆ ಸೂತ್ರ ಹಚ್ಚಿದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಹಂಗ ಉಳಿದು 3xy ದಾಗ 2xy ಕಳೆದ್ರ ಮೈನಸ್ xy ಉಳಿತೈತಿ. ಈ ಸೂತ್ರ ಇನ್ ಇದನ್ನ ಹೆಂಗ ಸಾಧಿಸವಲ್ಲ, ಇದೇ ಸೇಮ್ ಟು ಸೇಮ್ ಏನ್ ಮಾಡ್ಬೋದು ನಾವು,
ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಸೂತ್ರ ಸಾಧಿಸಬಹುದು. ಇದೇ ರೀತಿ ಏನ್ ಮಾಡ್ರಿ, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಸೂತ್ರ ಅಂತ ಬರಿಬಹುದು ನೋಡ್ರಿ. ಈ ಸೂತ್ರನ ಐತ್ಲ ನಿನ್ನ ನಾವು ಅಪವರ್ತಿಸಕ್ ಬಳಸೇವ್ ಈ ಸೂತ್ರ. ಅದರಲ್ಲಿ ಎ ಬಿ ಒಳಗಂದೇವು, ಇಲ್ಲಿ ಎಕ್ಸ್ ವೈ ದಾಗ ಏನಾಗ್ತೇವೆ ಅಷ್ಟೇ, ಎಕ್ಸ್ ವೈ ದಾಗ ಏನಾಗ್ತೇವೆ. ಸೊ ಇದನ್ನ ನೀವು ಮಾಡ್ತೀರ ನೋಡ್ರಿ, ನಾ ಅದನ್ನ ಉತ್ತರ ಡೈರೆಕ್ಟ್ ಬರಿತೀನಿ. ಇದು ನಿಮ್ಗೆ ಹೇಳ್ತೀನಿ ಏನೇನು ಬದಲಾವಣೆ ಆಕೈತಿ. ಏನಪ್ಪಾ ಅಂದ್ರ ಇಲ್ಲಿ ಹೆಂಗ್ ನಾವು ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕ್ಯೂಬ್ ಐತಿ, ಹಂಗ ಇಲ್ಲಿ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕ್ಯೂಬ್ ಐತಿ. ಆಮೇಲೆ ಇಲ್ಲಿ ಹೆಂಗ ಇದು ಪ್ಲಸ್ ಚಿಹ್ನೆ ಪಡೆದಿತ್ತು, ಈ ಕಡೆ ಹೋಗಿ ಮೈನಸ್ ಆಗೈತಿ. ಬಟ್ ಇದು ಮೈನಸ್ ಚಿಹ್ನೆ ಪಡೆದೈತಿ ನೋಡ್ರಿ. ಇದು ಮೈನಸ್ ಚಿಹ್ನೆ ಪಡೆದೈತಪ್ಪ ಅಂದ್ರೆ ಈ ಕಡೆ ಹೋಗಿ ಏನಾಕೈತಿ, ಅದು ಪ್ಲಸ್ ಆಕೈತಿ. ಆಮೇಲೆ ಇಲ್ಲಿ ನಾವು ಎಕ್ಸ್ ಪ್ಲಸ್ ವೈ ಬ್ರಾಕೆಟ್ ಕಾಮನ್ ತೆಗೆದಿವಲ್ಲ, ಹಂಗ ಇಲ್ಲಿ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಕಾಮನ್ ತೆಗಿರಿ. ಆಮೇಲೆ ಇಲ್ಲಿ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕೋರ್ ಉಳಿತೈತಿ, ಇಲ್ಲಿ ಪ್ಲಸ್ 3xy ಉಳಿತೈತಿ. ಇಲ್ಲಿ ಎಕ್ಸ್ ಮೈನಸ್ ವೈ ಬ್ರಾಕೆಟ್ ಸ್ಕೋರ್ ಉಳಿತೈತಿ, ಇಲ್ಲಿ ಏನ್ ಉಳಿತೈತಿ, ಪ್ಲಸ್ 3xy ಉಳಿತೈತಿ. ಇನ್ನು ಇಲ್ಲಿ ಪ್ಲಸ್ 3xy, ಇಲ್ಲಿ ಮೈನಸ್ 2xy ಬರ್ತದೆ. 3xy ದಾಗ 2xy ಅಲ್ಲಿ ಕಳಿಬೇಕಾಗ್ತೈತಿ. ಅವಾಗ ದೊಡ್ಡ ಸಂಖ್ಯೆ ಚಿಹ್ನೆ ಇದು ಪ್ಲಸ್ ಆಗಿರೋದ್ರಿಂದ ಇಲ್ಲಿ ಪ್ಲಸ್ ಚಿಹ್ನೆ ಬರ್ತದೆ. ಅವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಲ್ಲೆಲ್ಲ ಪ್ಲಸ್ ಆಗ್ತಾವು, ಇಲ್ಲಿ ಮಾತ್ರ ಮೈನಸ್ ಆಗ್ತದೆ. ಓಕೆ, ಇದನ್ನ ನೀವು ಮಾಡಿ ನೋಡ್ರಿ. ನಾ ಅದನ್ನ ಇದೇ ರೀತಿ ಇದರಿಂದ ಈ ಒಂದು ಸೂತ್ರದಿಂದ ನಾವು ಏನ್ ಪಡಿಬಹುದು, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಸೂತ್ರ ಪಡಿಬಹುದು. ಅದೇನಾಕೈತಿ, ಮೊದಲನೇ ಬ್ರಾಕೆಟ್ದಾಗ ಎಕ್ಸ್ ಮೈನಸ್ ವೈ, ಎರಡನೇ ಬ್ರಾಕೆಟ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಆಕೈತಿ. ಸೊ ಇದು ನೀವು ಇದನ್ನ ಮುಂದುವರ್ಸಿ ಸಾಧಿಸ್ರಿ. ಇದನ್ನ ಹೆಂಗ್ ಸಾಧಿಸವಲ್ಲ ಹಂಗ ನೀವು ಸಾಧಿಸಿ ನೋಡ್ರಿ. ಓಕೆ, ಸೊ ಇವೆರಡು ಮುಖ್ಯವಾದ ಸೂತ್ರಗಳು ಬಹಳ ಸಲ ಬರ್ತಾವ. ನೀವು ಅದನ್ನ ಇನ್ನೊಮ್ಮೆ ಬರ್ತ ತೋರಿಸ್ತೀನಿ ನಿಮಗ, ಬಟ್ ಎದ್ರಾಗ ಬರ್ತ ತೋರಿಸ್ತೀನಿ. ಈಗ ಎ ಬಿ ದೊಳಗೆ ಬರ್ತ ತೋರಿಸ್ತೀನಿ ನೋಡ್ರಿ. ಅದೇನಾಕೈತಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನಾಗ್ತೈತಿ, ನಾವು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ ತಿಳ್ಕೊಳತ್ತೀವಿ. ಹಂಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನಾಗ್ತೈತಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದ್ರೆ ಏನಾಕೈತಿ ನೋಡ್ರಿ. ಯಾರು ಹೇಳ್ತೀರಿ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನಾಗ್ತೈತಿ, ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇರೋ ಬದ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದ್ರ ಇಲ್ಲಿ ಎ ಪ್ಲಸ್ ಬಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಬರ್ದೇವ್ ಹಂಗ ಇಲ್ಲಿ ಎ ಪ್ಲಸ್ ಬಿ, ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗ್ತೈತಿ. ಇಲ್ಲಿ ನಡವರ್ಕ್ ಮೈನಸ್ ಇರೋದ್ರಿಂದ ಇಲ್ಲಿ ಎ ಮೈನಸ್ ಬಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಮೈನಸ್ ಇದ್ರ ಮೊದಲನೇ ಬ್ರಾಕೆಟ್ದಾಗ ಮೈನಸ್, ಇಲ್ಲಿ ಪ್ಲಸ್ ಇದ್ರ ಮೊದಲನೇ ಬ್ರಾಕೆಟ್ದಾಗ ಪ್ಲಸ್, ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬಂದೈತಿ, ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಎರಡನೇ ಬ್ರಾಕೆಟ್ದಾಗೆಲ್ಲ ಪ್ಲಸ್ ಬಂದವು. ಇದನ್ನ ಬಹಳ ಮಂದಿ ತಪ್ಪು ಮಾಡ್ತಿರ್ತಾರು. ಇಲ್ಲಿ ಮೈನಸ್ ಬಂದಾಗ ಇಲ್ಲಿ ಮೈನಸ್ ಬರೀತಿರ್ತಾರು. ಸೊ ಆ ತಪ್ಪನ್ನ ನೀವು ಮಾಡ್ಬೇಡ್ರಿ. ಸೊ ಇದನ್ನ ಸರಿಯಾಗಿ ರೂಪದಾಗ ನೆನಪಿಟ್ಟಿದ್ದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕ ಬರ್ತದೆ. ನಮಗೆ ಈ ರೂಪದಾಗಿರುವ ಪದಗಳನ್ನ ಈ ರೂಪದಾಗ ಅಪವರ್ತಿಸಿ ಬರಿಬಹುದು. ಅಂತ ಲೆಕ್ಕಗಳು ಹೆಂಗಿರ್ತಾವು ನೋಡೋಣ. ಉದಾಹರಣೆ ಒಂದು ಏನ್ ನೋಡೋಣ ಅಂದ್ರ ಬರಿತೀನಿ. ಈಗ 27 ಎಕ್ಸ್ ಕ್ಯೂಬ್ ಪ್ಲಸ್ 8 ಇದೊಂದು ಲೆಕ್ಕ. ಈ ಮೇಲಿನ ಸೂತ್ರಗಳಲ್ಲಿ ಯಾವ್ದಾದ್ರು ಒಂದು ಸೂತ್ರವನ್ನ ಬಳಕೆ ಮಾಡ್ಬೇಕಪ್ಪ ಅಂದ್ರ ಎರಡೂ ಪದಗಳು ಏನಾಗಿರ್ಬೇಕು, ಘನ ಆಗಿರ್ಬೇಕು. ನಡಬರ್ಕ್ ಪ್ಲಸ್ ಇದ್ರೆ ಇದನ್ನ ಬಳಸೋದು, ಮಧ್ಯದಲ್ಲಿ ಮೈನಸ್ ಇದ್ರೆ ಇದನ್ನ ಬಳಸೋದು. ಓಕೆ, ಈ ಲೆಕ್ಕ ಕೊಟ್ಟಾರು. ಈ ಲೆಕ್ಕವನ್ನು ನಾವು ಬರಿತನು 27 ಎಕ್ಸ್ ಕ್ಯೂಬ್ ಪ್ಲಸ್ 8. ಇವೆರಡಕ್ಕೂ ಘನ ರೂಪದಾಗ ಬರೆಯಕ್ ಬರ್ತೈತೆ ನೋಡ್ಬೇಕು. ಬ್ರಾಕೆಟ್ ಕ್ಯೂಬ್ ಪ್ಲಸ್ ಬ್ರಾಕೆಟ್ ಕ್ಯೂಬ್ ಬರೆಯಕ್ ಬಂತಂದ್ರ ಇವೆರಡ ಸೂತ್ರಗಳಲ್ಲಿ ಯಾವ್ದಾದ್ರು ಒಂದು ಸೂತ್ರನ ಉಪಯೋಗಿಸಕ್ ಬರ್ತದೆ. ಇಲ್ಲಿ ನಡಬರ್ಕ್ ಪ್ಲಸ್ ಬಂದೈತಪ್ಪ ಅಂದ್ರೆ ನಾವು ಈ ಮೊದಲನೇ ಸೂತ್ರವನ್ನ ಉಪಯೋಗಿಸೋಣ. ಹೆಂಗ,
27 ಅನ್ನೋದು 3ರ ಘನ ಅದು. 27ರ ಘನಮೂಲ 3 3 93 27. ಹಂಗ ಎಕ್ಸ್ ಕ್ಯೂಬ್ ಘನ ಎಕ್ಸ್, 8 ಎತ್ತರ ಘನ ಅಂದ್ರೆ 2. ಅಂದ್ರೆ ಇದನ್ನ ಬರೆಯಕ್ ಬಂತು ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ನೀವು ನೆನಪು ಮಾಡ್ಕೋಬೇಕಾದ ಸೂತ್ರ ಯಾವ್ದ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಕೆಟ್ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಸೂತ್ರ ನೆನಪು ಮಾಡ್ಕೋಬೇಕು. ಹಿಂಗ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಎಲ್ಲೆಲ್ಲಿ ಎ ಐತಿ ಅಲ್ಲಿ 3x, ಎಲ್ಲೆಲ್ಲಿ ಬಿ ಐತಿ ಅಲ್ಲಿ 2 ತುಂಬಬೇಕು. ಹಿಂಗ್ ತುಂಬಿದಾಗ ಏನಾಕತಿ, ಇಲ್ಲಿ ಎಡಕ್ ಲೆಕ್ಕ ಬರ್ಬೋದು. 27 ಎಕ್ಸ್ ಕ್ಯೂಬ್ ಪ್ಲಸ್ 8 ಬಲಕ್ಕೆ ಏನ್ ಮಾಡ್ಬೇಕು, ಬೆಲೆ ತುಂಬಬೇಕು. ಹೆಂಗ? ಎ ಬೆಲೆ 3x, ಬಿ ಬೆಲೆ 2. ಇಲ್ಲಿ ಎ ಬೆಲೆ ಬ್ರಕೆಟ್ ಸ್ಕ್ವೇರ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್ ಪ್ಲಸ್ ಬ್ರಕೆಟ್ ಸ್ಕ್ವೇರ್. ಇಲ್ಲಿ ಎ ಬೆಲೆ 3x, ಬಿ ಬೆಲೆ 2. ಹಂಗಾದ್ರೆ ಉತ್ತರ 3x ಪ್ಲಸ್ 2. ಇಲ್ಲಿ 3ರ ವರ್ಗ 9x ವರ್ಗ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ ಸಂಖ್ಯೆ ಅದಾವ 3 2 6x, 2ರ ವರ್ಗ 4. ಹಾಗಾದ್ರೆ ಆಯ್ತು, ನಮಗೆ ಇದನ್ನ 27 ಎಕ್ಸ್ ಕ್ಯೂಬ್ ಪ್ಲಸ್ 8 ಅನ್ನ ಅಪವರ್ತಿಸಿ ಅಂತ ಕೊಟ್ರಂದ್ರ ಇಷ್ಟು ಬರಿಬೇಕು ನೋಡ್ರಿ. ಸೊ ಈ 2 ಘನ ಪದಗಳಿದ್ದಾಗ ಈ ಸೂತ್ರವನ್ನ ಬಳಸಿ ಈ ರೀತಿ ಅದನ್ನ ಅಪವರ್ತಿಸಿ ಬರೆಯಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ 2, 125 ಪಿ ಕ್ಯೂಬ್ ಮೈನಸ್ 64 ಕ್ಯೂ ಕ್ಯೂಬ್. ಹೆಂಗ್ ಮಾಡೋದು ಲೆಕ್ಕ ಇದ್ ನಾವು? ಸುಲಭದ. ಹೆಂಗ್ ಮಾಡೋದು? 125 ಪಿ ಕ್ಯೂಬ್ ಮೈನಸ್ 64 ಕ್ಯೂ ಕ್ಯೂಬ್ ಅನ್ನ ನಾವು ಘನ ಮೈನಸ್ ಘನ ರೂಪದಾಗ ಬರಿಬೇಕು ನೋಡ್ರಿ. ಹಂಗ ಬರಿಯಾಕ ಬರ್ತಂದ್ರ ನಮಗ ಸೂತ್ರದ ಬಳಕೆ ಮಾಡಕ್ ಬರ್ತದ. ಹೆಂಗ? 125 ಎದ್ರ ಘನ ಇದ? 125 ಬರ್ತದೆ, ಹೌದಾ? ಆಮೇಲೆ ಪಿ ಕ್ಯೂಬ್ ಘನ ಘನಮೂಲ ಪಿ 64 ಎದ್ರ ಘನ ಇದು? ಕ್ಯೂ ಕ್ಯೂಬ್ ಘನಮೂಲ ಕ್ಯೂ. ಹಂಗಾದ್ರೆ ಇದು ಘನ ರೂಪದಾಗ ಬಂತಪ್ಪ ಅಂದ್ರೆ ನಾವ್ ಇದ್ರ ಉತ್ತರ ಏನ್ ಮಾಡ್ಬೇಕು, ಇದಕ್ಕೆ ಹೋಲಿಕೆ ಮಾಡ್ಬೇಕು. ಅದಕ್ಕ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಇದನ್ನ ಹೋಲಿಕೆ ಮಾಡಿದಾಗ ಇಲ್ಲಿ ಎ ಅಂದಲ್ಲಿ ಏನ್ ತುಂಬಬೇಕು? 5p. ಬಿ ಅಂದಲ್ಲಿ ಏನ್ ತುಂಬಬೇಕು? 4q. ತುಂಬಿಡೋಣ. ಇಲ್ಲಿ ಎಡಭಾಗ ಲೆಕ್ಕ ಬರೀನು. 125 ಪಿ ಕ್ಯೂಬ್ ಮೈನಸ್ 64 ಕ್ಯೂ ಕ್ಯೂಬ್ ಇಸ್ ಈಕ್ವಲ್ ಟು ಬ್ರಕೆಟ್ ಮೈನಸ್ ಆಮೇಲೆ ಸ್ಕ್ವೇರ್ ಬ್ರಕೆಟ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ಬ್ರಕೆಟ್ ಇಂಟು ಬ್ರಕೆಟ್ ಪ್ಲಸ್ ಬ್ರಕೆಟ್ ಸ್ಕ್ವೇರ್. ಇವೆರಡು ಜಾಗ ಎ ಬಿ ಜಾಗ. ಎ 5p, ಬಿ 4q. ಇಲ್ಲಿ ಎ ಜಾಗ 5p, 5p. ಇಲ್ಲಿ ಬಿ ಜಾಗ 4q, 4q. ಇನ್ನೇನಾಗುತ್ತೆ? 5p ಮೈನಸ್ 4q. ಇನ್ನ ಇಲ್ಲಿ ಒಳಗೆ ವರ್ಗ ಬರೀತೈತೆ. 5ರ ವರ್ಗ 25p ಸ್ಕ್ವೇರ್. ಇಲ್ಲ 5 20pq ಪ್ಲಸ್ 4ರ ವರ್ಗ 16q ವರ್ಗ q ಸ್ಕ್ವೇರ್. ಮುಗೀತಿಷ್ಟೆ. ಘನ ರೂಪದಾಗ ಬರ್ಕೊಂಡು ಬಳಕ್ ಎ ಬೆಲೆ ಏನಾಕೈತಿ, ಬಿ ಬೆಲೆ ಏನಾಕೈತಿ ಅನ್ನೋದು ತಿಳ್ಕೊಂಡು ಈ ಸೂತ್ರದಲ್ಲಿ ನಾವು ತುಂಬಿಟ್ರ ನಮ್ಮ ಕೆಲಸ
ಮುಗೀತು. ಗೊತ್ತಾಯ್ತಿದ? ಹಂಗೆ ಇನ್ನೊಂದು ಲೆಕ್ಕ ಬಿಡಿಸ್ಲಿ. ಉದಾಹರಣೆ 3. x cube upon ಎರಡ್ನೂರ 16 ಪ್ಲಸ್ 64 ಹಿಂಗೂ ಇರ್ಬೋದು ಲೆಕ್ಕ. ಹಿಂಗೂ ಇದ್ದಾಗ ನಾವ್ ಏನ್ ತಲೆ ಕೆಡಿಸ್ಕೋಬಾರ್ದು, ಇದನ್ನ ಘನ ರೂಪನ್ಯಾಗ ಬರ್ಯಾಕ್ ಬರ್ತೈತೇನೋ. ಇದನ್ನ ಬ್ರಕೆಟ್ ಕ್ಯೂಬ್ ಪ್ಲಸ್ ಬ್ರಕೆಟ್ ಕ್ಯೂಬ್ ಬರ್ಯಾಕ್ ಬರ್ತೈತೇನೋ. ಬಂದ್ರೆ ನಾವು ಸೂತ್ರದಾಗ ತುಂಬಿಡೋದಷ್ಟೇ. ಎಕ್ಸ್ ಕ್ಯೂಬ್ ಘನಮೂಲ ಎಕ್ಸ್, 216 ಘನಮೂಲ ಎಷ್ಟು ನೋಡ್ರಿ? ಎಷ್ಟ? ಯಾರು ಬೇರೆ ಅಂದ್ರಲ್ಲ? 6. 6 36, 36 216. ನಿಮ್ಗೆ ಸ್ವಲ್ಪ ಘನ ಸಂಖ್ಯೆಗಳನ್ನ ಒಂದು 10-15 ತನಕ ನೆನಪಿಡತ್ತೀವಿ. ವರ್ಗ ಸಂಖ್ಯೆಗಳು ಇಲ್ಲಂದ್ರೂ ಕನಿಷ್ಠ ಪಕ್ಷ 35ರವರೆಗಿನ ವರ್ಗಗಳನ್ನು ನೆನಪಿಡತ್ತೀವಿ. ಹಂಗ ಕನಿಷ್ಠ 15 ಪ್ರಕಾರ 15 ಮಟರೆ ಘನ ಸಂಖ್ಯೆಗಳೇ ಬರ್ಬೇಕು. ಅಂದ್ರೆ ಅವುಗಳ ಘನಮೂಲ ನೆನಪಾಕೈತಿ. 216 ಘನಮೂಲ 6, 64 ಘನಮೂಲ 4. ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಐತಪ್ಪ ಅಂದ್ರೆ ನಾವು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಸೂತ್ರ ಬಳಸೋನು. ಅದೇನೈತಿ? ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಐತಿ. ಅಂದ್ರೆ ನಾವಿಲ್ಲಿ ಎ ಬೆಲೆ ಏನ್ ತುಂಬಬೇಕು? ಎಕ್ಸ್ ಅಪಾನ್ ಆರ್ ತುಂಬಬೇಕು. ಬಿ ಬೆಲೆ ಏನ್ ತುಂಬಬೇಕು? 4 ತುಂಬಬೇಕು. ಎದ್ರಾಗ? ಈ ಸೂತ್ರದೊಳಗ. ಇಲ್ಲಿ ಎಡಭಾಗದಾಗ ಲೆಕ್ಕ ಬರೀನು. ಎಕ್ಸ್ ಕ್ಯೂಬ್ ಅಪಾನ್ 216 ಪ್ಲಸ್ 64 ಈಜ್ವಲ್ ಟು ಇಲ್ಲಿ ಜಾಗ ಮಾಡ್ಕೊಳ್ಳೋದು. ಬ್ರಕೆಟ್ ಸ್ಕ್ವೇರ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್ ಪ್ಲಸ್ ಬ್ರಕೆಟ್ ಸ್ಕ್ವೇರ್. ಇಲ್ಲಿ ಬರಿಬೇಕಾದದ್ದು ಎ ಬೆಲೆ ಎಕ್ಸ್ ಅಪಾನ್ ಆರ್, ಇಲ್ಲಿ ಬರಿಬೇಕಾಗಿದ್ದು ಬಿ ಬೆಲೆ 4. ಎ ಬೆಲೆ ಎಕ್ಸ್ ಅಪಾನ್ 6, ಎಕ್ಸ್ ಅಪಾನ್ 6, ಬಿ ಬೆಲೆ 4, 4. ಕೊನೆ ಸ್ಟೆಪ್ ಎಕ್ಸ್ ಅಪಾನ್ 6 ಪ್ಲಸ್ 4. ಇಲ್ಲಿ ಎಕ್ಸ್ ವರ್ಗ ಎಕ್ಸ್ ಸ್ಕ್ವೇರ್, 6ರ ವರ್ಗ 36 ಮೈನಸ್. ಇಲ್ಲಿ ಅಂಶ ಛೇದದೊಳಗ ಒಂದ ಮಗ್ಯಾಗ ಬರೋ ಸಂಖ್ಯೆಗಳಿದ್ರೆ ಕಾಡ್ತೋಕ. ಅವ್ ಯಾವ ನೋಡ್ರಿ? 2 2 2 3 ಅಂದ್ರೆ ಇಲ್ಲಿ ಎಕ್ಸ್ ಇಂಟು 2x ಅಪಾನ್ 3 ಪ್ಲಸ್ 4ರ ವರ್ಗ 14. ಮುಗಿತದ. ಗೊತ್ತಾತ ನೋಡ್ರಿ? ಹಂಗ ನಿಮ್ಮ ಅಭ್ಯಾಸದೊಳಗ 10ನೇದ್ರೊಳಗ ಪ್ರಶ್ನೆ ಕೇಳ್ಯಾರ ನೋಡ್ರಿ. 27 y ಕ್ಯೂಬ್ ಪ್ಲಸ್ 125 z ಕ್ಯೂಬ್ ಮಾಡ್ಬೋದೇನ್ ನೋಡ್ರಿ ನೀವು? 3ನೇದು 2ನೇದು 64 m ಕ್ಯೂಬ್ ಮೈನಸ್ 343 n ಕ್ಯೂಬ್. ಇವೆರಡು ನೀವು ಮಾಡ್ತಿರಂತ ಅಂದ್ರ ನಾನು ಬ್ಯಾರೆ ಲೆಕ್ಕ ಹೇಳ್ತೀನಿ. ಇವೆರಡು ಮಾಡಕ್ ಸಾಧ್ಯತೆ ನೋಡ್ರಿ? ಇದ 27ರ ಘನಮೂಲ 3 ಐತಿ. ಇದನ್ನ 3y ಬ್ರಕೆಟ್ ಕ್ಯೂಬ್ ಅಂತ ಬರೀರಿ. ಇದನ್ನ 5z ಬ್ರಕೆಟ್ ಕ್ಯೂಬ್ ಅಂತ ಬರೀರಿ. ಮುಂದಿನ ಎ ಬಿ ಬೆಲೆ ಸಿಕ್ಕು ಈ ಸೂತ್ರದಾಗ ತುಂಬ್ರಿ. ಇದನ್ನ 4m ಬ್ರಕೆಟ್ ಕ್ಯೂಬ್ ಬರ್ಯಾಕ್ ಬರ್ತೈತಿ. ಇದನ್ನ 7n ಬ್ರಕೆಟ್ ಕ್ಯೂಬ್ ಬರ್ಯಾಕ್ ಬರ್ತೈತಿ. 7n ಬ್ರಕೆಟ್ ಕ್ಯೂಬ್. ಓಕೆ, ಇಷ್ಟೆಲ್ಲ ಬರ್ಯಾಕ್ ನಿಮ್ಗೆ ಘನ ಸಂಖ್ಯೆಗಳು ಸ್ವಲ್ಪ ಪರಿಚಯ ಇರ್ಬೇಕು. ಅದ್ ನೋಡ್ರಿ, 1ರ ಘನ 1, ಹಂಗ 2ಅನ್ನ 3 ಸಲ ಗುಣಿಸ್ರ 8, 3ಅನ್ನ 3 ಸಲ ಗುಣಿಸ್ರ 20, 27, 4ಅನ್ನ 3 ಸಲ ಗುಣಿಸ್ರ 4 4 16, 16 4
5 3 ಸಲ ಗುಣಿಸ್ರ 125. 6 3 ಸಲ ಗುಣಿಸ್ರ 7 3 ಸಲ ಗುಣಿಸ್ರ ಆಮೇಲೆ 8 3 ಸಲ ಗುಣಿಸ್ರ 9 3 ಸಲ ಗುಣಿಸ್ರ ಆಮೇಲೆ 10 3 ಸಲ ಗುಣಿಸ್ರ ಎಷ್ಟು 1000 1,000. ಅಟ್ಲೀಸ್ಟ್ ಇಟ್ಟಂತೂ ನೆನಪಿರ್ಲೇಬೇಕು, ಮಿನಿಮಮ್ ಇದು. ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ನೆನಪಿಡ್ತೀನಿ ಅಂದ್ರೆ 11 ನೆನಪಿಡ್ರಿ. 11 1331. ಆಮೇಲೆ 12 1720. 13 ಎಸ್ 2197 ಕರೆಕ್ಟ್ ಐತಿ. ಆಮೇಲೆ 14 744 ಕರೆಕ್ಟ್ ಐತಿ. ಆಮೇಲೆ 15 3375 ಕರೆಕ್ಟ್ ಐತಿ. ಎಸ್ ಇಷ್ಟು ಮಿನಿಮಮ್ ನೆನ್ಪಿಡ್ಬೇಕು ನೀವು. ಬಟ್ ಹೆಚ್ಚಾನ ಬಳಕೆ ಆಗೋದು ಭಾಳ ಆದ್ರೆ 9 ಮಟ ಏನ ಭಾಳ ಆದ್ರೆ 9 ಮಟ. ಬಟ್ ಇಟ್ಟು ಕನಿಷ್ಠ ಪಕ್ಷ ನಿಮಗೆ ಘನ ಸಂಖ್ಯೆಗಳು ಗೊತ್ತಿದ್ದು ಅಂದ್ರೆ ಇಂಥ ಅಪವರ್ತ ಸೂತ್ನ್ಯಾಗ ಇವುಗಳನ್ನ ಘನಮೂಲಗಳು ಬಳಕೆ ಆಗ್ತಾವು. ಘನಮೂಲಗಳು ಬಳಕೆ ಆಗ್ತಾವು. ಇಷ್ಟು ನೆನಪಿಡ್ರಿ. ನಾ ಇನ್ನೊಂದೆರಡು ಲೆಕ್ಕ ಇಲ್ಲಿ ಸೇರಿಸ್ಬಿಡ್ತೀನಿ. 512 a ಕ್ಯೂಬ್ ಮೈನಸ್ 216 b ಕ್ಯೂಬ್ ಆಮೇಲೆ 729 x ಕ್ಯೂಬ್ y ಕ್ಯೂಬ್ ಪ್ಲಸ್ 1 ಆಮೇಲೆ 343 x ಕ್ಯೂಬ್ ಮೈನಸ್ 1000. ಇನ್ನೊಂದು 125 ಮೈನಸ್ 8 m ಕ್ಯೂಬ್. ಓಕೆ, ಇಷ್ಟೆಲ್ಲ ಮಾಡ್ತೀರಿ. ಎರಡಂತೂ ನಿಮ್ಮ ಅಭ್ಯಾಸದಾನ ಅದಾವು. ನಾ 4 ಎಕ್ಸ್ಟ್ರಾ ಕೊಟ್ಟೆ. ಇವುಗಳನ್ನ ಕಲಿರಿ. ಇವುಗಳಿಗೆ ಸಂಬಂಧಪಟ್ಟ ಘನ ಸಂಖ್ಯೆಗಳು ಯಾವ್ದಾವು ಇಲ್ಲೇ ಬರ್ದನು. ಬಟ್ ಯಾವತ್ತು ನಿಮ್ಮ ತಲೆಯಲ್ಲಿದ್ರ ಘನ ಸಂಖ್ಯೆಗಳನ್ನು ಕೂಡ ಅದರ ಘನಮೂಲಗಳನ್ನು ಕೂಡ ನೀವು ಬಳಕೆ ಮಾಡಬೇಕು. ಇವು ಮಿನಿಮಮ್ ಬೇಸಿಕ್ ಆಗಿ ಗೊತ್ತಿರ್ಬೇಕು. ಬೇಸಿಕ್ ಆಗಿ ಗೊತ್ತಿರಲೇಬೇಕು. ಓಕೆ, ಮಾಡ್ತೀರಿ. ಸೊ ಮುಂದಿನ ವಿಚಾರ ನಮಗ ಇನ್ನೊಂದು ಸೂತ್ರದ ಸಾಧನೆ ಬಗ್ಗೆ ಹೇಳ್ತೈತಿ. ಸೊ ಇನ್ನೊಂದು ಸೂತ್ರದ ಸಾಧನೆಯನ್ನ ನನಗೆ ಹೇಳಿ. ಓಕೆ, ಇವತ್ತು ನೀವು ಮಾಡ್ತಂದ್ರೆ ಇನ್ನೊಂದು ಸೂತ್ರದ ಸಾಧನೆ ಮಾಡೋಣ. ಓಕೆ, ಅದನ್ನ ಮುಂದಿನ ಕ್ಲಾಸ್ನಾಗ ಬಳಸೋಣ. ಬಟ್ ಸಾಧನೆ ಎಟ್ ಮಾಡ್ಬಿಡೋಣ. ನಿತ್ಯ ಸಮೀಕರಣ 7. ನಿತ್ಯ ಸಮೀಕರಣ 7. ಏನೈತಿ ನಿತ್ಯ ಸಮೀಕರಣ 7 ಅಂತ ಕೇಳಿದ್ರ, x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ z ಕ್ಯೂಬ್ ಮೈನಸ್ 3xyz is equal to x plus y plus z into bracket
x square plus y square plus z square minus xy minus yz minus zx. ಇದು ಸ್ವಲ್ಪ ದೊಡ್ಡದು ಅನಿಸ್ಬೋದು, ದೊಡ್ಡದೇನಿಲ್ಲ, ಆದ್ರೆ ಇದನ್ನ ನೆನಪಿಡಕ್ ಸ್ವಲ್ಪ ಬರೆಯಕ್ ಸ್ವಲ್ಪ ದೊಡ್ಡದ, ನೆನಪಿಡಕ್ ಬಹಳ ಸ್ವಲ್ಪ ನಾ ಏನೋ ಬರೀತೀನಿ ನೋಡ್ರಿ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇಸ್ ಈಕ್ವಲ್ ಟು ಮೊದಲನೇ ಬ್ರಾಕೆಟ್ದಾಗ ಎರಡು ಬ್ರಾಕೆಟ್ ಅದಾವ. ಮೊದಲನೇ ಬ್ರಾಕೆಟ್ದಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎರಡನೇ ಬ್ರಾಕೆಟ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಆಮೇಲೆ ಮುಂದೆ ನೋಡ್ರಿ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಈ ನಿತ್ಯ ಸಮೀಕರಣವನ್ನ ನಾವು ಸಾಧಿಸೋಣ ಮೊದಲ, ಆಮೇಲೆ ಮುಂದಿನ ಕ್ಲಾಸ್ನಾಗ ಅದನ್ನ ಬಳಸೋಣ. ಹಾಗಾದ್ರೆ ಈ ನಿತ್ಯ ಸಮೀಕರಣವನ್ನ ಎಡಭಾಗ ಇದನ್ನ ಇಟ್ಕೊಂಡು ಬಲಭಾಗವನ್ನ ಈ ರೀತಿನೂ ಸಾಧಿಸಬಹುದು, ಇನ್ನೊಂದು ರೀತಿನೂ ಸಾಧಿಸಬಹುದು. ಅದ್ ಮುಂದಿನ ಕ್ಲಾಸ್ನಾಗ ನೋಡೋಣ. ಬಟ್ ಇದನ್ನ ಈ ಜಸ್ಟ್ ಇದನ್ನ ಸಾಧಿಸೋದನ್ನ ಯಾವ ರೀತಿ ಅನ್ನೋದನ್ನ ಈಗ ಕಲಿ. ಸೊ ಇದನ್ನ ಸಾಧಿಸಕ ನಾವ್ ಏನ್ ಮಾಡೋಣ ಅಂದ್ರ, ಯೂಶುವಲಿ ನಾವು ಎಡಭಾಗವನ್ನು ಬಳಸಿ ಬಲಭಾಗವನ್ನ ನಾವ್ ಏನ್ ಮಾಡ್ತಿದ್ವಿ, ಸಾಧಿಸ್ತಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ಬೇಕು, ಬಲಭಾಗವನ್ನು ತಗೊಂಡು ಎಡಭಾಗವನ್ನು ಸಾಧಿಸೋಣ, ಅಂದ್ರೆ ನಮ್ಗೆ ಈಸಿ ಆಕೈತಿ. ಬಟ್ ಇವೆರಡು ಸಮ ಅದಾವ ಅಂತ ನಮಗ ಪ್ರೂಫ್ ಸಿಗ್ತದೆ. ಅದಕ್ಕೆ ಏನ್ ಮಾಡೋಣ, ಇಲ್ಲಿ ನಾ ಏನ್ ಮಾಡ್ತೀನಿ, ಎಲ್ ಎಚ್ ಎಸ್ ಬರಿ ಬದ್ಲಿ ಆರ್ ಎಚ್ ಎಸ್ ಮೊದಲು ಬರ್ಬೋದು. ಆರ್ ಎಚ್ ಎಸ್ ಅಂದ್ರೆ ಬಲಭಾಗ. ಬಲಭಾಗ ಏನೈತಿ, ಬಲಭಾಗ ಇದ್ ನೋಡ್ರಿ, x plus y plus z into bracket x square plus y square plus z square minus xy minus yz minus zx. RHS ಅನ್ನ ನಾವು ಗುಣಾಕಾರ ಮಾಡ್ರೆ ಇದು ಬರ್ತೈತಿ ಅಂತ ನಾವು ಸಾಧಿಸ್ರೆ ಈ ಒಂದು ನಿತ್ಯ ಸಮೀಕರಣ ಸರಿ ಐತಿ ಅಂತ ಸಾಧಿಸಿದ. ಹಂಗಂದ್ರೆ ಹೆಂಗ್ ಸಾಧಿಸೋಣ ಅಂದ್ರ ಇಸ್ ಈಕ್ವಲ್ ಟು ಇವೆರಡು ಬ್ರಾಕೆಟ್ ಅದಾವಪ್ಪ, ಇವೆರಡು ಬ್ರಾಕೆಟ್ಗಳ ನಡಬಾರ್ಕ್ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಇವತ್ತು ಗುಣಾಕಾರ ಐತಿ. ಎರಡು ಪದಗಳ ಗುಣಲಬ್ಧ ಐತಿ ಅಂದ್ರೆ ಗುಣಿಸ್ಬೇಕಷ್ಟೇ. ಸೊ ಗುಣಿಸೋದು ಹೆಂಗಪ್ಪ ಅಂದ್ರೆ, ಇದು ಸಣ್ಣ ಬ್ರಾಕೆಟ್ ಐತಿ, ಇದು ದೊಡ್ಡ ಬ್ರಾಕೆಟ್ ಐತಿ. ಸಣ್ಣ ಬ್ರಾಕೆಟ್ ಅನ್ನ ದೊಡ್ಡ ಬ್ರಾಕೆಟ್ ಗುಣಿಸೋದು ಚಲೋ. ಹೆಂಗ ಇಲ್ಲಿ ಸಣ್ಣ ಬ್ರಾಕೆಟ್ದಾಗ 3 ಪದ ಅದಾವು, ಪ್ರತಿಯೊಂದು ಪದವನ್ನ ಈ ದೊಡ್ಡ ಬ್ರಾಕೆಟ್ ಗುಣಿಸ್ಬೇಕು. ಹೆಂಗ, ಮೊದಲು ಎಕ್ಸ್ ಲೆ ಒಂದು ಗುಣಿಸ್ಬೇಕು, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ plus z square minus xy minus yz minus zx. ಇದು x ಲೇ ಇದಕ್ಕೆ ಗುಣಿಸಾತ ನಮ್ಮ. ಆಮೇಲೆ ಪ್ಲಸ್ y ಲೇ ಗುಣಿಸು, y ಲೇ ಅನುಸಾರ ಮತ್ತೆ ಸೇಮ್ x square plus y square plus z square minus xy minus yz minus zx. ಆಮೇಲೆ ಮುಂದೆ z ಉಳಿತು, z ಲೇ ಗುಣಿಸ್ಬೇಕು, z ಇಂಟು square plus y square plus z square minus xy minus yz minus zx. ಒಮ್ಮೆ x ಲೆ ಇಡೀ ಬ್ರಾಕೆಟ್, ಒಮ್ಮೆ y ಲೆ ಇಡೀ ಬ್ರಾಕೆಟ್, ಒಮ್ಮೆ z ಲೆ ಇಡೀ ಬ್ರಾಕೆಟ್. ಇನ್ನಿದ್ರದ್ದು ಏನು ಗುಣಲಬ್ಧ ಬರ್ತೈತಿ ಅದನ್ನ ಇಲ್ಲಿ ಬರಿತಾ ಹೋಗೋಣ. ಸೊ ಮೊದಲು ಏನ್ ಮಾಡೋದೈತಿ ನೋಡ್ರಿ, x ಲೆ ಗುಣಿಸೋದೈತಿ. x ಲೆ ಗುಣಿಸ್ರಿ, x ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, x ಇಂಟು y ಸ್ಕ್ವೇರ್ xy square, x into z square xz square, x into minus xy minus x square y, x into yz into x ಅಂದ್ರೂ ಒಂದ, x into yz ಅಂದ್ರೂ ಒಂದ. ಇದ್ರ ಉತ್ತರ ಏನಾಕೈತಪ್ಪ ಅಂದ್ರೆ ಮೈನಸ್ ಎಕ್ಸ್ ವೈ ಝೆಡ್. ಕರೆಕ್ಟ್ ಏನ್ ನೋಡ್ರಿ, ಇಲ್ಲಿ yz ಐತಿ, ಇದನ್ನ x ಗುಣಿಸ್ತೀನಿ, ಎಕ್ಸ್ ವೈ ಝೆಡ್. ನೆಕ್ಸ್ಟ್ ಮೈನಸ್ x into zx, ಇದನ್ನ ಎಕ್ಸ್ ಸ್ಕ್ವೇರ್ ಝೆಡ್ ಅಂತ ಬರೀತದೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಥವಾ ಝೆಡ್ ಅದ್ರ ಜೋಡಿ ಬರಿಬೇಕು. ಇನ್ ನೆಕ್ಸ್ಟ್ y ಲೇ ಗುಣಿಸ್ಬೇಕು, ಪ್ಲಸ್ y ಇಂಟು ಎಕ್ಸ್ ಸ್ಕ್ವೇರ್, y ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ y ಇಂಟು y ಸ್ಕ್ವೇರ್ y ಕ್ಯೂಬ್ ಪ್ಲಸ್
y into z square, y z square, y into minus xy minus x y square, y ಗಟ್ಟ ಘಾತ ಸೂಚಿ ಹಚ್ಚಕೈತಿ. ನೆಕ್ಸ್ಟ್ ಮೈನಸ್ y into yz y square z, y into minus zx, ಇಲ್ಲಿ z x ಐತಿ, ಇದೊಂದು y ಗುಣಾಕಾರ ಆಗಿದೆ, ಏನಾಕೈತಿ ಮೈನಸ್ ಎಕ್ಸ್ ವೈ ಝೆಡ್ ಆಕೈತಿ. ಸೊ y ಲೇ ಇಡೀ ಬ್ರಾಕೆಟ್ ಗುಣಿಸಿದ್ವಿ. ಇನ್ನೊಂದು ರೀತಿ z ಲೇ ಗುಣಿಸೋಣ, ಪ್ಲಸ್ z into x square z ಬರೀತೀವಿ, z into x square z. ನೆಕ್ಸ್ಟ್ z into y square z. ನೆಕ್ಸ್ಟ್ z into z square z cube, z into minus xy minus xy z, z into yz minus y z square minus z into zx, x ಮೊದಲು ಇಡ್ತೀನಿ ನಂತರ z ಬರೀತೀನಿ, z square, z into zx x z square. ಆಯ್ತು, ಗುಣಾಕಾರ ಆಯ್ತು. ಇನ್ನು ಏನೇನು ಕ್ಯಾನ್ಸಲ್ ಆಕೈತಿ ಕ್ಯಾನ್ಸಲ್ ಮಾಡೋಣ, ಯಾವ ಕ್ಯಾನ್ಸಲ್ ಆಗಂಗಿಲ್ಲ ಅವತ್ತು ಹಂಗ ಉಳಿಸೋಣ. ಸೊ ನೋಡ್ರಿ ಏನಾದ್ರು ಕ್ಯಾನ್ಸಲ್ ಆಗ್ತೈತೆ ನಾ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ನಾ ಮೈನಸ್, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಐತಿ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಐತಿ ನೋಡ್ರಿ, ಗೆಟ್ ಕ್ಯಾನ್ಸಲ್. ಆಮೇಲೆ ಇಲ್ಲಿ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಐತಿ, ಇಲ್ಲಿ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಐತಿ ನೋಡ್ರಿ, ಕಾಣತೈತಲ್ಲ, ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಕ್ಯಾನ್ಸಲ್. ಆಮೇಲೆ ಇಲ್ಲಿ ಎಕ್ಸ್ ಝೆಡ್ ಸ್ಕ್ವೇರ್ ಐತಿ, ಇಲ್ಲಿ ಲಾಸ್ಟ್ ಎಕ್ಸ್ ಝೆಡ್ ಸ್ಕ್ವೇರ್ ಐತಿ ನೋಡ್ರಿ, ಇಲ್ಲಿ ಪ್ಲಸ್ ಎಕ್ಸ್ ಝೆಡ್ ಸ್ಕ್ವೇರ್ ಐತಿ, ಇಲ್ಲಿ ಮೈನಸ್ ಎಕ್ಸ್ ಝೆಡ್ ಸ್ಕ್ವೇರ್ ಐತಿ, ಇದು ಪ್ಲಸ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್ ಐತಿ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಝೆಡ್ ಐತಿ, ಇಲ್ಲಿ ಫಸ್ಟ್ ಐತಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಝೆಡ್, ಇದು ಮೈನಸ್ ಐತಿ, ಇದು ಪ್ಲಸ್ ಐತಿ, ಗೆಟ್ ಕ್ಯಾನ್ಸಲ್. ಆಮೇಲೆ ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಝೆಡ್ ಐತಿ, ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಝೆಡ್ ಐತಿ ನೋಡ್ರಿ, ಮೈನಸ್ ವೈ ಸ್ಕ್ವೇರ್ ಝೆಡ್ ಪ್ಲಸ್ ವೈ ಸ್ಕ್ವೇರ್ ಝೆಡ್, ಗೆಟ್ ಕ್ಯಾನ್ಸಲ್. ಆಮೇಲೆ ಇಲ್ಲಿ ಹಾ ಪ್ಲಸ್ ವೈ ಝೆಡ್ ಸ್ಕ್ವೇರ್ ಮೈನಸ್ ವೈ ಝೆಡ್ ಸ್ಕ್ವೇರ್ ಎಟ್ ಕ್ಯಾನ್ಸಲ್. ಹಾ ಐತಿ, ಆದ್ರೆ ಎಕ್ಸ್ ವೈ ಝೆಡ್ ಕ್ಯಾನ್ಸಲ್ ಆಗೋದಿಲ್ಲ, ಎಕ್ಸ್ ವೈ ಝೆಡ್ ಮೂರು ಕಡೆ. ಹಾ ಮೈನಸ್ ಎಕ್ಸ್ ವೈ ಝೆಡ್ ಐತಿ, ಇಲ್ಲಿ ಮೈನಸ್ ಎಕ್ಸ್ ವೈ ಝೆಡ್ ಐತಿ, ಇಲ್ಲಿ ಮೈನಸ್ ಎಕ್ಸ್ ವೈ ಝೆಡ್ ಐತಿ, ಇವು ಮೂರೂ ಹಂಗ ಉಳಿತ, ಯಾಕಂದ್ರ ಇವ್ ಸೇಮ್ ಚಿಹ್ನೆ ಅದಾವ, ಮೈನಸ್ ಮೈನಸ್ ಮೈನಸ್. ಇವೆಲ್ಲ ಯಾಕೆ ಕ್ಯಾನ್ಸಲ್ ಅದು, ಒಂದು ಪ್ಲಸ್ ನಾಗ ಇತ್ತು, ಒಂದು ಮೈನಸ್ ನಾಗ ಇತ್ತು, ಈಗ ಅವೆಲ್ಲ ಕ್ಯಾನ್ಸಲ್ ಆದವು. ಇನ್ನು ಉಳಿತೇನಿಲ್ಲ ಅದನ್ನ ಬರೀ, ಒಂದನೇ ಸಾಲದೊಳಗೆ ಎಕ್ಸ್ ಕ್ಯೂಬ್ ಉಳ್ದೈತಿ, ಮತ್ತೇನ್ ಉಳ್ದೈತಿ ಮೈನಸ್ ಎಕ್ಸ್ ವೈ ಝೆಡ್ ಉಳ್ದೈತಿ. ಎರಡನೇ ಸಾಲದಾಗ ವೈ ಕ್ಯೂಬ್ ಉಳ್ದೈತಿ, ಮತ್ತೇನ್ ಉಳ್ದೈತಿ ಮೈನಸ್ ಎಕ್ಸ್ ವೈ ಝೆಡ್ ಉಳ್ದೈತಿ. ಮೂರನೇ ಸಾಲದಾಗ ಝೆಡ್ ಕ್ಯೂಬ್ ಉಳ್ದೈತಿ, ಮತ್ತೇನ್ ಉಳ್ದೈತಿ ಮೈನಸ್ ಎಕ್ಸ್ ವೈ ಝೆಡ್ ಉಳ್ದೈತಿ. ಮೈನಸ್ ಎಕ್ಸ್ ವೈ ಝೆಡ್ ಗಳು ಎಷ್ಟು ಉಳ್ದಾವ್, 1 2 3, ಇವ್ ಮೂರು ಸೇಮ್ ಚಿಹ್ನೆ ಅದಾವ ಅಂದ್ರೆ ಕೂಡಿಸ್ಬೇಕು, ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಅಂದ್ರೆ 3 ಎಕ್ಸ್ ವೈ ಝೆಡ್ ಅಂದ್ರೆ ನಮ್ದು ಇಟ್ಟ ಉಳಿದಿದೆ. ಹಂಗಾದ್ರ ಇವೆರಡೂ ಬ್ರಾಕೆಟ್ಗಳ ಗುಣಲಬ್ಧ ಇದಕ್ಕೆ ಸಮ ಆಕೈತಿ ಅಂದ್ರೆ ಡೆಫಿನೆಟ್ಲಿ ಈ ಸೂತ್ರ ಸತ್ಯ. ಯಾವ ಸೂತ್ರ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3 ಎಕ್ಸ್ ವೈ ಝೆಡ್ ಅಂದಲ್ಲಿ ನಾವು ಈ ಸೂತ್ರವನ್ನು ಹಿಂಗೂ ಬಳಸಬಹುದು, ಹಿಂಗೂ ಬಳಸಬಹುದು, ಎರಡೂ ರೀತಿ. ಈ ರೀತಿ ಹೆಚ್ಚು ಬಳಸೋ ಸಂದರ್ಭ ಅಂದ್ರೆ ಈ ರೀತಿ ಇರ್ಬೇಕು, 3 ಪದ ಇರಬೇಕು, ಅವುಗಳ ಘನ ಇರಬೇಕು, 3 ಪದ ಇರಬೇಕು, ಅವುಗಳ ಘನ ಇರಬೇಕು, ಮತ್ತ ಇಲ್ಲಿ ಮೈನಸ್ ಚಿಹ್ನೆ ಇರಬೇಕು. ಆ 3 ಪದಗಳ ಘನಮೂಲಗಳ ಗುಣಲಬ್ಧ ಮತ್ತು 3 ಗುಣಾಕಾರ ಸಮ ಇತ್ತು ಅಂದ್ರೆ ಅದರ ಉತ್ತರ ಹೆಂಗ್ ಬರೋದು, ಹಿಂಗ್ ಬರೋದು. ಹೆಂಗ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಒಂದು ಬ್ರಾಕೆಟ್ನಾಗ ಬರೀದು, ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಅಂತ ಬರೆಯೋದು. ಸೊ ಈ ಸೂತ್ರವನ್ನ ನಾವು ಹೊಸದಾಗಿ ನಿತ್ಯ ಸಮೀಕರಣಗಳ ಲಿಸ್ಟ್ನಾಗ
ಸೇರಿಸಿದ್ವಿ. ಇನ್ನ ಇದಕ್ಕೆ ಸಂಬಂಧಪಟ್ಟಂಗ ನಿಮ್ಮ ಅಭ್ಯಾಸದಾಗ ಒಂದೇ ಒಂದು ಲೆಕ್ಕ ಐತಿ 11ನೇದು. ಅದು ಹಿಂಗೈತಿ ನೋಡ್ರಿ, 27 x ಕ್ಯೂಬ್ ಪ್ಲಸ್ y ಕ್ಯೂಬ್ ಪ್ಲಸ್ z ಕ್ಯೂಬ್ ಮೈನಸ್ 9xyz. ಈ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಏನಿಲ್ಲ, ಈ ಸೂತ್ರ ದೊಡ್ಡದಿದ್ರು ಬರೀ ಏನ್ ಕಷ್ಟ ಇಲ್ಲ ನೋಡ್ರಿ. ಮೊದಲನೇ ಬ್ರಾಕೆಟ್ ಎಕ್ಸ್ ವೈ ಜೆಡ್ ಕೂಡ್ಸೋದೈತಿ, ಆಮೇಲೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಬರೆಯೋದೈತಿ, ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ಬರೆಯೋದೈತಿ. ಬರೆಯೋದಷ್ಟ ದೊಡ್ಡದ ಅನ್ಸುತ್ತೆ, ಬಟ್ ನೆನಪಿಡೋದು ಸುಲಭ ಐತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಲೆಕ್ಕಗಳು ಹೆಂಗ್ ಇರ್ಬೋದು ಅಂದ್ರೆ ಹಿಂಗ ಒಂದ ಲೆಕ್ಕ ಕೊಟ್ಟಾರು. ಹೆಂಗ ಇರ್ಬೋದಪ್ಪ ಅಂದ್ರೆ ಈ ಎಡಭಾಗದ ಗತಿ ಇದನ್ನ ಬರೆದು ಬಿಡೋದು. ಹೆಂಗಪ್ಪ ಅಂದ್ರೆ ಎಡಭಾಗ ಹೆಂಗೈತಿ, ಬ್ರಾಕೆಟ್ ಕ್ಯೂಬ್ ಪ್ಲಸ್ ಬ್ರಾಕೆಟ್ ಕ್ಯೂಬ್ ಪ್ಲಸ್ ಬ್ರಾಕೆಟ್ ಕ್ಯೂಬ್ ಮೈನಸ್ 3 ಬ್ರಾಕೆಟ್ ಇಂಟು ಬ್ರಾಕೆಟ್ ಇಂಟು ಬ್ರಾಕೆಟ್. ಈ ರೂಪದಾಗ ಬರ್ಯಾಕ್ ಬಂದಿತ್ತಪ್ಪ ಅಂದ್ರ ಇಲ್ಲಿ ಬರೆದದ್ದು ಎ ಬೆಲೆ ಅಥವಾ ಎಕ್ಸ್ ಬೆಲೆ, ಇದು ವಾಯ್ ಬೆಲೆ, ಇದು ಜೆಡ್ ಬೆಲೆ. ಅವು ಇಲ್ಲಿ ಕರೆಕ್ಟ್ ಸೆಟ್ ಆಗತ್ತಿದ್ದಪ್ಪ ಅಂದ್ರೆ ಅದನ್ನು ಮುಂದೆ ಏನ್ ಮಾಡ್ಬೇಕು, ಹಿಂಗ ಅಪವರ್ತಿಸಿ ಬರಿಬೇಕು. ಇದನ್ನ ಆಕ್ಚುಲಿ ಇದನ್ನ ಹಿಂಗ್ ಕೊಟ್ಟು ಅಪವರ್ತಿಸಿ ಅಂತ ಹೇಳ್ಯಾರ. ಈಗ ನೋಡ್ರಲ್ಲ ಹಿಂಗಿರ್ಬೇಕಂದ್ರೆ ಇವು ಘನಮೂಲಗಳು ಬರಿಬೇಕು. 27ರ ಘನಮೂಲ 3, ಎಕ್ಸ್ ಕ್ಯೂಬ್ ಘನಮೂಲ ಎಕ್ಸ್. ಇದೇನು ಸಮಸ್ಯೆ ಇಲ್ಲ, ವೈ ಕ್ಯೂಬ್ ಘನಮೂಲ ವೈ, ಜೆಡ್ ಕ್ಯೂಬ್ ಘನಮೂಲ ಝೆಡ್. ಇನ್ನು ಇಲ್ಲಿ ಬರದಾಗ ಇದು 9xyz ಬರೋಬ್ಬರ ಆಕೈತಿ ನೋಡ್ರಿ. ಎ ಬೆಲೆ 3x, ಇದು ವೈ ಝೆಡ್. ಇವತ್ತು ಗುಣಿಸಿದಾಗ 9xyz ಬರ್ತೈತಿ. 3 3 9 ಆತು ಎಕ್ಸ್ ವೈ ಜೆಡ್. ಇನ್ನು ಇದನ್ನ ಇದರ ಬಲಭಾಗವನ್ನ ಈ ರೀತಿ ಬರಿಬೇಕು. ಈ ರೀತಿ ಬರೆದ್ರೆ ಅದನ್ನ ಅಪವರ್ತಿಸಿ ಬರೆದು ಬಿಡೋಣ. ಹೆಂಗ್ ಬರೀನು ಅಂದ್ರ ಮೊದಲನೇ ಬ್ರಾಕೆಟ್ದಾಗ ಎಕ್ಸ್ ವೈ ಜೆಡ್ ಕೂಡಿಸ್ಬೇರಿ ಅಂದ್ರ ಇಲ್ಲಿ ಎಕ್ಸ್ ಬೆಲೆ 3x ವೈ ಪ್ಲಸ್ ಜೆಡ್. ಈ ಬ್ರಾಕೆಟ್ ಬರೋದು ಓನ್ಲಿ ಎಕ್ಸ್ ಜಾಗದಾಗ 3x ಬರಿಬೇಕು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಜಾಗದಾಗ 3x ಬರೀದೈತಿ. ಎಕ್ಸ್ ಜಾಗದ ಎಕ್ಸ್ ಸ್ಕ್ವೇರ್ ಐತಿ, ಅಲ್ಲಿ ಎಕ್ಸ್ ಜಾಗದಾಗ 3x ಬರೆದ್ರ ವರ್ಗ ಮಾಡಿ ಬರೀಬೇಕಲ್ಲ. 3x ವರ್ಗ 9x ಸ್ಕ್ವೇರ್ ಪ್ಲಸ್ ಉಳಿದದೆಲ್ಲ ಸೇಮ್, y ವರ್ಗ ವೈ ಸ್ಕ್ವೇರ್, ಝೆಡ್ ವರ್ಗ ಝೆಡ್ ಸ್ಕ್ವೇರ್, ಆಮೇಲೆ ಮೈನಸ್ ಇಲ್ಲಿ ಎಕ್ಸ್ ವೈ ಐತಿ. ಎಕ್ಸ್ ವೈ ಅಂದ್ರೆ ಇಲ್ಲಿ ಎಕ್ಸ್ ಜಾಗದಾಗ 3x ಐತಿ. 3x ಮತ್ತು y ನ ಗುಣಿಸ್ಬೇಕು. 3x ಇಂಟು ವೈ 3xy. ಆಮೇಲೆ ಇಲ್ಲಿ ಮೈನಸ್ ವೈ ಝೆಡ್ ಐತಿ. y ಅಂದ್ರೆ y ಐತಿ, ಜೆಡ್ ಅಂದ್ರೆ ಜೆಡ್ ಐತಿ, ಅಂದ್ರೆ ಇದು y ಜೆಡ್ ಉಳಿತೈತಿ. ಇನ್ನು ಕೊನೆಯದು ಮೈನಸ್ ಜೆಡ್ ಎಕ್ಸ್ ಐತಿ. ಜೆಡ್ ಬೆಲೆ ಜೆಡ್ ಐತಿ, ಆದ್ರೆ ಎಕ್ಸ್ ಬೆಲೆ ಇಲ್ಲಿ 3x ಐತಿ. ಅಂದ್ರೆ ಇದು ಜೆಡ್ ಇಂಟು 3x ಅಂದ್ರ 3zx. ಇಷ್ಟೇ ಉತ್ತರ. ಈ ಸೂತ್ರವನ್ನ ನಾವಿಲ್ಲಿ ಬಳಸ್ತೇವೆ. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಇದ್ಕೊಂಡು ಮೈನಸ್ 3xyz ರೂಪದಾಗ ಅದ್ರದ್ದು ಬೆಲೆ ಬರ್ಯಾಕ್ ಬರ್ತೈತಿ ಅಂದ್ರೆ ಅದನ್ನ ಅಪವರ್ತಿಸಿ ಈ ರೀತಿ ಬರಿಬಹುದು. ಇದನ್ನ ಅಪವರ್ತಿಸಿ ಬರ್ದಂಗ ಈ ಬ್ರಾಕೆಟ್ ಇಂಟು ಬ್ರಾಕೆಟ್ ಅಂದ್ರೆ ಏನ್ ಮಾಡಿದಂಗ ನಾವು ಗುಣಲಬ್ಧ ರೂಪದಾಗ ಬರ್ದಂಗ. ಗುಣಲಬ್ಧ ರೂಪದಾಗ ಬರೀದಕ್ಕೆ ಏನಂತ ಕರೀತಾರೋ ಅಪವರ್ತಿಸುವಿಕೆ. ಓಕೆ, ಇದು ಒಂದು ಲೆಕ್ಕಿತ್ತು. ಹಂಗ ಈ ಸೂತ್ರಕ್ಕೆ ಇನ್ನೊಂದು ರೂಪನ ಕೊಡ್ಬೋದು, ಅದನ್ನ ಮುಂದಿನ ಕ್ಲಾಸ್ನಾಗ ಹೇಳ್ತಾನು. ಇವತ್ತಿನ ಈ ಕ್ಲಾಸ್ನಾಗ ಎಷ್ಟು ಸಾಕು. ಈ ಸೂತ್ರದ ಸಾಧನೆ ಮತ್ತು ಇನ್ನೊಂದು ಲೆಕ್ಕ ತಿಳ್ಕೊಳ್ರಿ. ಈ ಲೆಕ್ಕಗಳನ್ನ ನೀವು ನಾಳೆವರೆಗೂ 6 ಲೆಕ್ಕ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸೋಣಂತ. ಮತ್ತೇನಾದ್ರೂ ನಿಮ್ಮ ಸಮಸ್ಯೆ ಇದ್ರೂ ಕೇಳಬಹುದು. ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಮುಗಿಸೋಣ. ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಯಾರ್ದಾದ್ರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ನಾ ರೆಕಾರ್ಡಿಂಗ್ ಬಂದ್ ಮಾಡೀನಿ. ಎನಿ ಕ್ವಶನ್ಸ್? ನೋ ಕ್ವಶನ್ಸ್? ಅವು 6 ಲೆಕ್ಕ ಮಾಡ್ತೀರಿ? ಓಕೆ, ಉಳಿದದ್ದು ನಾಳೆ ಕ್ಲಾಸ್ನಾಗ ಹೇಳೋನು. ನಾಳೆ ಅಥವಾ ಮುಂದೆ ಯಾವಾಗ ಕ್ಲಾಸ್ ಇರ್ತೈತೆ ಅವಾಗ ಹೇಳೋನು. ನಾಳೆ ನಿಮ್ಗೆ ಟೈಮ್ ಟೇಬಲ್ ಪ್ರಕಾರ ಕ್ಲಾಸ್ ಇಲ್ಲ ಏನೈತೆ? ಐತಿ. ಓಕೆ, ಇದ್ರೆ ಹೇಳೋಣ ತಗೋರಿ. 2:30 ಹೇಳೋಣ. ಇನ್ನೊಂದು
2 ಅಥವಾ 3 ಕ್ಲಾಸ್ನಾಗ ಇದನ್ನ ಮುಗಿಸೋಣ. 2 ಕ್ಲಾಸ್ನಾಗ ಸಾಧ್ಯವಾದಷ್ಟು ಮುಗಿಸ್ಬಿಡೋಣ. ಓಕೆ, ಎಲ್ಲರೂ ಹೋಮ್ವರ್ಕ್ ಮಾಡ್ರಿ ಅಂತ ಹೇಳಿ ಈ ಕ್ಲಾಸ್ ಅನ್ನ ಇಲ್ಲಿ ಎಂಡ್ ಮಾಡೋಣ. ಅಕ್ಷತಾ, ಅಕ್ಷತಾ, ನಿನ್ ಯಾಕೆ ಭಾಗವಹಿಸಲಾಗಿದ್ದಿ? ನಿನ್ ಭಾಗವಹಿಸಿದ್ದೇವನಿಲ್ಲ? ಹೌದನ? ಅಂತ ರೆಕಾರ್ಡಿಂಗ್ ಕೇಳ್ತಿದ್ದಿ. ರೆಕಾರ್ಡಿಂಗ್ ಏನೈತ್ಲ ಅದ 24 ತಾಸು ಟೈಮಿಂಗ್ ಯಾವಾಗ ಬೇಕಾದಾಗ ಬರ್ಬೋದು. ಅದು ನೋಡಿ ರೆಕಾರ್ಡಿಂಗ್ ಬಂದಿಲ್ಲಾಗಿತ್ತು, ನಾ ಮುಂಜಾನೆ ಬಂದಿತ್ತು ರೆಕಾರ್ಡಿಂಗ್. ಅದ ಜಾಸ್ತಿ ಟೈಮ್ ಇತ್ತಪ್ಪ ಅಂದ್ರೆ ಲೇಟ್ ಆಕೈತಿ ರೆಕಾರ್ಡಿಂಗ್ ಬರಕ್. 5-10 ನಿಮಿಷದ ವಿಡಿಯೋ ಆಗಿತ್ತಪ್ಪ ಅಂದ್ರೆ ಜಲ್ದಿ ಬರ್ತೈತ್ಯಾ. ಅಂತ ಹಿಂದಿಂದ ಆಮೇಲೆ ನೋಡಿದಿಲ್ಲ. ಸರಿ ಸರಿ, ಯಾರಿಗೊಮ್ಮೆ ನೇರವಾಗಿ ಭಾಗವಹಿಸಕ್ ಹಂಗಿಲ್ಲ ಅವರು ರೆಕಾರ್ಡಿಂಗ್ ವಿಡಿಯೋ ನೋಡಿರ ಕಲೀರಿ. ಓಕೆ, ರಮೇಶ್ ಟಕ್ಕನ್ನವ್ರ. ರಮೇಶ್ ಟಕ್ಕನ್ನವ್ರ ಅಂದ್ರ ಈಗ ರಮೇಶ್ ಟಕ್ಕನ್ನವ್ರ ತಂಗ್ಯನ? ರಕ್ಷಿತಾ, ರಕ್ಷಿತಾ, ನಿನ್ನ ಹೆಸರು ಇಡಬೇಕಲ್ಲ, ರಮೇಶ್ದಾಗ ಇಟ್ಟಿದ ಹೆಸರ. ರಕ್ಷಿತಾ ಮನ್ಕೊಂಡಳು. ಹಲೋ ರಕ್ಷಿತಾ, ನಿನ್ನ ಮಾತಾಡ್ಸಿದ್ದೇನೆ. ಹಲೋ ಹಲೋ, ಇಲ್ಲಿ ಬಿಡಕ್ ಈಗ ಮಾತಾಡಕ್ಕೆ ಸ್ಟೈಲ್ ಖೈತಿ. ಓಕೆ, ಸಂಧ್ಯಾ ಉಳ್ಳಾಗಡ್ಡಿ, ಸಹನಾ, ಸಂಜನಾ ಬೋರೆ, ರಮೇಶ್ ಟಕ್ಕನ್ನವರ್, ಪೂಜಾ ಚನ್ಗೌಡರ್. ಓಕೆ, ಯಾರ ಲೈವ್ ನಾಗ ಭಾಗವಹಿಸಂಗಿಲ್ಲ ಅವರು ರೆಕಾರ್ಡೆಡ್ ವಿಡಿಯೋ ಅದ್ರ ನೋಡಿ ಕಲೀರಿ. ಓಕೆ, ಎಂಡ್ ಮಾಡ್ತೇನೆ ವಿಡಿಯೋ. ನಾಳೆ ಮತ್ತೆ ಮುಂದಿನ ಕ್ಲಾಸ್ನ ಭೇಟಿ ಆಗೋಣ.